ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನೀವು ಯಾವುದಾದರೂ ಯಾತ್ರೆಗೆ ಹೋಗುವ ಮೂಡಿನಲ್ಲಿ ಇದ್ದೀರಾ. ನಿಮ್ಮ ವಿದೇಶ ಯಾತ್ರೆಯ ಸಂಕೇತವೂ ಇದೆ. ಈ ಯಾತ್ರೆ ಕೆಲಸದ ವಿಷಯವಾಗಿ ಅಥವಾ ಪರಿವಾರದ ಜೊತೆಗೂ ಇರಬಹುದು. ಈ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ನೀವೇನಾದರೂ ನಿಮ್ಮ ಪರಿವಾರದವರ ಜೊತೆಗೆ ಹೋಗುತ್ತಿದ್ದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳ್ಳುವವು. ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ. ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ. ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ. ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ, ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ. ಇಂದಿನ ದಿನ ವಿಮಾ ಕಂಪನಿಯವರಿಗೆ ಲಾಭದಾಯಕವಾಗಿದೆ. ನಿಮ್ಮ ಬಳಿ ಹೊಸ ಸಂಪರ್ಕದೊಂದಿಗೆ ಪ್ರಸ್ತಾಪವಿದೆ. ನಿಮ್ಮ ಹೊಸ ಕೆಲಸಕ್ಕಾಗಿ ಕಾಲಹರಣ ಮಾಡಿ ಮತ್ತು ಹೇಗೆ ಕಾಲ ಬದಲಾಗುವುದೆಂದು ನೀವು ನೋಡಬಲ್ಲಿರಿ. ಇಂದಿನ ದಿನ ನೀವು ಯಾವುದಾದರೂ ಸಾಹಸದ ಕೆಲಸ ಮಾಡಲು ಉಪಯುಕ್ತವಾಗಿದೆ. ಆದರೆ ಈ ಕೆಲಸದಲ್ಲಿ ಜನರು ನಿಧಾನರಾಗಿರುತ್ತಾರೆ. ನಿಮ್ಮ ಸಫಲತೆ ನಿಮ್ಮ ಪ್ರಯತ್ನವಿದ್ದರೂ ನಿಧಾನವಾಗಿದೆ, ಆದರೂ ಸರಿಯಾದ ದಿಶೆಯಲ್ಲಿ ಇದೆ. ನೀವು ನಿಮ್ಮ ವ್ಯವಹಾರವನ್ನು ದೀರ್ಘ ಅವಧಿಯವರೆಗೂ ನಡೆಯಲು ನಿಮ್ಮ ಸಮಯ ಹಾಗೂ ಪರಿಶ್ರಮವನ್ನು ಹಾಕುವುದಾದರೆ ನಿಮಗೆ ಇಂದಿನ ದಿನ ಉಪಯುಕ್ತವಾಗಿದೆ. ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ನೀವು ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಬಹುದು. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ವಸ್ತುಗಳಿಂದ ದೂರವಿರಿ. ಹೆಚ್ಚು ಚಿಂತಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ತಲೆನೋವು ಉಂಟಾಗುವುದು. ಆರೋಗ್ಯವಾಗಿರಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿ. ಹೊಟ್ಟೆ ನೋವು ಬೇಗ ಸರಿಯಾಗುವುದು. ವೃಷಭ ರಾಶಿ, ಇಂದು ನೀವು ನಿಮ್ಮ ಶರೀರದ ಸುಂದರತೆಯ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ. ಇಂದು ನೀವು ನಿಮಗೆ ಇಷ್ಟವಾದ ಬಟ್ಟೆ ಹಾಕಿಕೊಳ್ಳುವಿರಿ ಹಾಗೂ ತುಂಬ ಸಮಯದವರೆಗೆ ಕನ್ನಡಿಯ ಮುಂದೆ ನಿಲ್ಲುವಿರಿ. ನಿಮ್ಮ ಈ ಹೊಸ ರೂಪವನ್ನು ಜನರು ನೋಡಿ ನಿಮ್ಮನ್ನು ಹೊಗಳುವರು. ನಿಮ್ಮ ಸಂಗಾತಿಗೂ ನಿಮ್ಮ ಒಳಗೆ ಬಂದಿರುವಂತ ಈ ಬದಲಾವಣೆ ಚೆನ್ನಾಗಿ ಅನಿಸುತ್ತದೆ. ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ. ಸಮಯದ ಆನಂದ ಪಡೆಯಿರಿ. ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ. ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ. ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ. ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ. ಅದು ಸಮಯದ ಜೊತೆಗೆ ದೂರವಾಗುವುದು. ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು. ಇಂದು ನೀವೇ ಎಚ್ಚರಿಕೆಯಿಂದ ಇರುವಿರಿ, ಏಕೆಂದರೆ ನೀವು ತಿಳಿದಿದ್ದೀರಿ ಯಾವುದೇ ಆರ್ಥಿಕ ಸಮಸ್ಯೆಯ ಭವಿಷ್ಯವಾಣಿ ಹೇಳಲು ಆಗುವುದಿಲ್ಲ ಮತ್ತು ಹೇಳಿ ಕೇಳಿಯೂ ಬರುವುದಿಲ್ಲ. ಉದಾಹರಣೆಗೆ ಕಾರಿನ ಆಕ್ಸಿಡೆಂಟ್ ಆಗಬಹುದು ಅಥವಾ ನೀರಿನ ಪೈಪ್ ಕಟ್ ಆಗಬಹುದು. ಏನೇ ಆದರೂ ನೀವು ಆರ್ಥಿಕ ನಷ್ಟವನ್ನು ಎದುರಿಸಲೇಬೇಕಾಗಬಹುದು. ಆದ್ದರಿಂದ ನೆನಪಿನಲ್ಲಿ ಇಡಿ, ಹೀಗೆ ಇದ್ದಕ್ಕಿದ್ದಂತೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮ ಹತ್ತಿರ ಹಣವಿಟ್ಟುಕೊಳ್ಳಿ. ಇಂದು ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಕಾಣುವಿರಿ. ಅದು ನಿಮಗೆ ಒಂದು ಒಳ್ಳೆಯ ಉಡುಗೊರೆ. ಇಂದಿನ ದಿನವನ್ನು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ಒಳ್ಳೆಯ ಮೂಡ್ ಹಾಗೂ ಕಡಿಮೆ ಒತ್ತಡ ನಿಮ್ಮ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ. ಇಂದು ನೀವು ಹೊರಗೆ ಹೋಗಲು ಅವಕಾಶ ಸಿಗುವುದು. ಆದ್ದರಿಂದ ಚೆನ್ನಾಗಿ ಮಜಾ ಮಾಡಿ. ಮಿಥುನ ರಾಶಿ, ಇಂದು ನೀವು ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು. ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ. ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ. ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು. ಅಂದ ಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು. ನಿಮಗೆ ಅನಿಸುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಯಾರೂ ಇಲ್ಲ ಎಂದು. ಇವತ್ತಿನ ದಿನ ನಿಮಗೆ ಪರಿವರ್ತನೆಯನ್ನು ಮಾಡುತ್ತದೆ. ನಿಮ್ಮ ಗೆಳೆಯರ ಜೊತೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪರಿಚಯ ಒಬ್ಬ ವ್ಯಕ್ತಿಯ ಜೊತೆ ಆಗುತ್ತದೆ. ಅವರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ. ಇಂದು ನೀವು ಸ್ವಲ್ಪ ಜನಗಳ ಜೊತೆ ಸಾವಧಾನವಾಗಿ ಇರಬೇಕಾಗುತ್ತದೆ. ಅವರು ಮಿತ್ರರಾಗುತ್ತಾ ಜೊತೆಗೆ ವಾಸ್ತವದಲ್ಲಿ ನಿಮ್ಮ ಬುಡವನ್ನು ಹುಡುಕುತ್ತಾರೆ. ಈ ರೀತಿಯ ಶತ್ರುಗಳು ಜಾಸ್ತಿ ಕಠಿಣವಾಗಿರುತ್ತದೆ, ಏಕೆಂದರೆ ಅವರು ಮೊದಲು ಗೆಳೆಯರಾಗಿ ನಿಮ್ಮ ವಿಶ್ವಾಸವನ್ನು ಗಳಿಸಿಕೊಂಡಿರುತ್ತಾರೆ. ಇಂದು ನಿಮ್ಮನ್ನು ನೀವೇ ಈ ರೀತಿಯ ವಿಪರೀತದಿಂದ ಬಚಾವ್ ಮಾಡಿಕೊಳ್ಳಿ. ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ. ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ. ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು. ಮಾತುಕತೆ ನಡೆಯುವುದು. ನೀವೇನಾದರೂ ಬಹುಮೂಲ್ಯವಾದ ಕಲ್ಲನ್ನು ತೊಡಲು ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಇಂದು ಯಾವುದಾದರೂ ಜ್ಯೋತಿಷಿಗಳ ಸಲಹೆಯನ್ನು ಪಡೆದುಕೊಳ್ಳಬಹುದು. ನೆನಪಿನಲ್ಲಿಡಿ, ಯಾವ ಕಲ್ಲನ್ನು ಧರಿಸಲು ಅವರು ಹೇಳುವರೋ ಅದನ್ನೇ ಹಾಕಿಕೊಳ್ಳಿ. ಇಲ್ಲದಿದ್ದರೆ ಅದರಿಂದ ಕೆಟ್ಟ ಪರಿಣಾಮ ಬೀಳಬಹುದು.
ಆಲ್ ದಿ ಬೆಸ್ಟ್. ಕರ್ಕ ರಾಶಿ, ಇಂದು ಯಾರಾದರೂ ಸ್ನೇಹಿತನ ಜೊತೆ ಜಗಳ ನಿಮ್ಮ ವೈಮನಸ್ಸಿಗೆ ಕಾರಣವಾಗಬಹುದು. ನಿಮಗೆ ಈ ಮಾತಿನಿಂದ ಆಶ್ಚರ್ಯವಾಗಬಹುದು. ನೀವು ತುಂಬಾ ಬುದ್ಧಿವಂತಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಈ ಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಬೇರೆಯವರ ಭಾವನೆ ಹಾಗೂ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದರಿಂದ ಸಮಸ್ಯೆಯು ಬಗೆಹರಿಯುವುದು, ಜೊತೆಗೆ ನಿಮ್ಮ ಸ್ನೇಹ ಮುಂದೆ ಬೀಳದಂತೆ ಉಳಿದುಕೊಳ್ಳುವುದು. ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ. ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ. ಅವರು ಯಾರಾದರೂ ಗೆಳೆಯರಾಗಿರಬಹುದು, ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ. ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ. ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು? ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನಿಸುವುದು. ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮುದಾಯದವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ. ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು. ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ಇಂದು ನೀವು ಡಾಕ್ಟರ್ ಹತ್ತಿರ ಸಲಹೆ ಕೇಳಲು ಹೋಗುವಿರಿ. ನಿಮ್ಮ ಒಳಗೊಳಗೆ ಇರುವಂತಹ ಕಾಯಿಲೆಯನ್ನು ಚೆನ್ನಾಗಿ ಓದಿರುವಂತಹ ಡಾಕ್ಟರ್ ಕಂಡುಹಿಡಿಯುವರು. ಸಿಂಹರಾಶಿ, ಇಂದು ನೀವು ಮನೆಯಲ್ಲಿ ಅತಿ ಸಂತೃಪ್ತಿಯಿಂದ ದಿನ ಕಳೆಯುವಿರಿ. ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ. ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ. ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು. ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು. ಇವತ್ತು ನಿಮಗೆ ರೊಮ್ಯಾನ್ಸ್ ವಿಷಯದಲ್ಲಿ ಸಹನಶೀಲರಾಗುವುದೇ ಉತ್ತಮವಾಗಿರುತ್ತದೆ. ಏಕೆಂದರೆ ಹಿಂದಿನ ವಿಷಯಗಳು ನಿಮಗೆ ಮಾತ್ರ ಹಾನಿಕಾರಕವಾಗಿರುತ್ತವೆ, ಅಥವಾ ಅವರಿಗೆ ಯಾರ ಮೇಲೆ ಕೋಪವಿರುತ್ತದೋ ಅವರಿಗೂ ಸಹ ಅನಿಸುತ್ತದೆ. ನೀವು ನಿಮ್ಮ ಕೋಪವನ್ನು ಬಿಟ್ಟರೆ ನಿಮ್ಮ ಪ್ರೇಮದ ಜೀವನ ಮತ್ತು ಖುಷಿ ಪುನಃ ನಿಮ್ಮ ಹತ್ತಿರ ಬರುತ್ತದೆ. ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತಾ ಇದೆ, ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ. ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ. ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ. ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ. ಇಂದು ಹಾಗೆಯೇ ಬಿದ್ದಿದ್ದ ಬಿಲ್ ಹಾಗೂ ಸಾಲವನ್ನು ತೀರಿಸುವ ದಿನವಾಗಿದೆ. ಇಂದು ನೀವು ಸ್ವಲ್ಪ ಬಂಡವಾಳ ಕೊಡುವಿರಿ. ಇದರಿಂದ ನಿಮಗೆ ಅನ್ನಿಸುವುದು ನಿಮ್ಮ ಭವಿಷ್ಯದಲ್ಲಿ ಸಂಪಾದನೆಯ ಸ್ವಲ್ಪ ಉಪಾಯ ಮಾಡಿಬಿಟ್ಟಿದ್ದೀರಾ ಎಂದು. ಸದ್ಯಕ್ಕೆ ಅರ್ಜೆಂಟ್ ಆಗಿ ಯಾವುದೇ ಆರ್ಥಿಕ ನಿರ್ಧಾರ ಮಾಡಬೇಡಿ. ಯೋಚಿಸಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಇಂದು ನೀವು ಏನನ್ನೇ ತಿನ್ನಿರಿ, ಅದರ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಎಣ್ಣೆ ಪದಾರ್ಥ ತಿನ್ನುವುದರಿಂದ ದೂರವಿರಿ. ಇದು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಬಹುದು. ನೀವು ಇನ್ನೂ ಹೆಚ್ಚು ಪೌಷ್ಟಿಕ ಭೋಜನವನ್ನು ಮಾಡಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಊಟಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕನ್ಯಾ ರಾಶಿ, ನಿಮಗೆ ನಿಮ್ಮ ಹಳೆಯ ಸ್ನೇಹ ವಾಪಸ್ಸು ಸಿಗಬಹುದು. ಆದರೆ ಇದಕ್ಕೆ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು. ನಿಮ್ಮ ಕೋಪಗೊಂಡ ಸ್ನೇಹಿತನಿಗೆ ಸಂದೇಶ ತಲುಪಿಸುವಲ್ಲಿ ನಿಮ್ಮ ಹೃದಯ ಹಾಗೂ ನಿಮ್ಮ ಬುದ್ಧಿ ನಿಮಗೆ ಪೂರ್ತಿ ಜೊತೆ ನೀಡುತ್ತದೆ. ನಿಮ್ಮ ಸ್ನೇಹದಲ್ಲಿ ಸುಧಾರಣೆ ಬರುವುದರಿಂದ ನಿಮಗೆ ಹೆಚ್ಚು ಸಂತೋಷವಾಗುವುದು ಹಾಗೂ ಪ್ರೀತಿಯು ಹೆಚ್ಚುವುದು. ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಇಂದು ಮಹತ್ವಪೂರ್ಣವಾದ ದಿನವಾಗಿದೆ. ನೀವು ಈ ರೀತಿ ಯೋಚಿಸಬೇಡಿ, ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಪಾರ್ಟ್ನರ್ ಮಾಡುತ್ತಾರೆ ಎಂದು. ಏಕೆಂದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ. ನಿಮಗೆ ಅವರು ಖುಷಿ ಕೊಡುತ್ತಾರೆ. ನೀವು ನಿಮ್ಮ ಮಾತನ್ನು ಕೇಳುವಂತೆ ಯಾರಿಗಾದರೂ ಹೇಳುತ್ತಿದ್ದರೆ ಇಂದು ಇದರ ವಿಚಿತ್ರ ಸ್ವರೂಪ ನಿಮ್ಮ ಮುಂದೆ ಬರುತ್ತದೆ. ನಿಮಗೆ ನಿಮ್ಮ ಕಡೆಯಿಂದ ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ಇದರ ಮಧ್ಯದಲ್ಲಿ ಏನಾದರೂ ಬರಲಿ, ಅಂತ್ಯದಲ್ಲಿ ನಿಮ್ಮದೇ ವಿಜಯವಾಗುತ್ತದೆ. ನಿಮ್ಮ ಆರ್ಥಿಕ ತೊಂದರೆಯಿಂದ ಹೊರಗೆ ಬರಲು ನೀವು ಕಠಿಣ ಪರಿಶ್ರಮ ಪಡಬೇಕು ಮತ್ತು ಸರಿಯಾದ ಯೋಜನೆ ಹಾಕಿಕೊಳ್ಳಬೇಕು. ನಿಮ್ಮ ಸಾಮರ್ಥ್ಯ ಹಾಗೂ ಧೈರ್ಯದಿಂದ ಎಂತಹ ಸಮಸ್ಯೆಯಾದರೂ ನೀವು ಅದನ್ನು ಬಗೆಹರಿಸಿಕೊಳ್ಳುವಿರಿ. ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು. ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ. ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ. ತುಲಾರಾಶಿ, ಪಾರ್ಟಿಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ಇಂದು ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರುತ್ತದೆ. ಇಂದು ಅವರು ನಿಮ್ಮ ಮನೆಯಲ್ಲೇ ಉಳಿಯಬಹುದು. ಆದ್ದರಿಂದ ಪೂರ್ತಿ ತಯಾರಿ ಮಾಡಿಕೊಳ್ಳಿ. ಅವರು ನಿಮ್ಮ ಮನೆಯಲ್ಲಿ ಉಳಿಯದಿದ್ದರೂ ನಿಮ್ಮ ಮನೆಯ ದಿನಚರಿಯನ್ನು ಖಂಡಿತ ಬದಲಾಯಿಸುವರು. ರೋಮಾನ್ಸ್ ಜಗತ್ತಿನಲ್ಲಿ ಇವತ್ತು ಕಲಿಯುವುದು ಇದೇ ಆಗಿದೆ. ನೀವು ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿಯನ್ನು ಪಡೆಯಬೇಕೆಂದರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಇದು ಒಂದು ಕಡೆಯಿಂದ ಮಾತ್ರ ಸಾಧ್ಯವಿಲ್ಲ.
ನೀವು ಮೊದಲು ಶುರು ಮಾಡಿ, ಆಮೇಲೆ ಅವರು ಅವರ ಭಾವನೆಯನ್ನು ತೋರಿಸುತ್ತಾರೆ. ಇದರಿಂದ ತುಂಬಾ ಜನ ಒಂದುಗೂಡಲು ಇಚ್ಛಿಸುತ್ತಾರೆ. ಇಂದಿನ ದಿನ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡುವ ದಿನವಾಗಿದೆ. ನಿಮಗೆ ಸಂತೋಷ ಮತ್ತು ಗರ್ವ ಉಂಟಾಗುತ್ತದೆ. ನಿಮಗನಿಸುತ್ತದೆ ಎಲ್ಲ ಅಡೆತಡೆಗಳು ಮುಗಿದಿವೆ ಎಂದು. ಹೊಸ ದಾರಿಯು ನಮಗೋಸ್ಕರ ಇದೆ ಎಂದು ನಿಮಗೆ ಅನಿಸುತ್ತದೆ. ನೀವು ಬಿಸ್ನೆಸ್ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ. ನೀವು ಬಿಸ್ನೆಸ್ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ. ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಕೆಲಸ ತುಂಬಾ ಬರುತ್ತಿದೆ, ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ. ಇಂದು ನಿಮ್ಮ ಜೊತೆ ಯಾವುದೇ ತರಹದ ದುರ್ಘಟನೆ ಆಗುವ ಸಂಕೇತವಿದೆ. ಆದ್ದರಿಂದ ತುಂಬಾ ಸಮಾಧಾನ ತೋರಿಸುವ ಅವಶ್ಯಕತೆ ಇದೆ. ಶರೀರದ ಮೇಲಿನ ಭಾಗ ಅಥವಾ ತಲೆಗೆ ಪೆಟ್ಟಾಗಬಹುದು. ಇಂದು ನೀವು ನಿಮ್ಮ ಮೇಲೆ ಹೆಚ್ಚು ಗಮನವಹಿಸುವ ಅವಶ್ಯಕತೆ ಇದೆ. ಹಾಗೆ ಕಷ್ಟವಾಗುವಂತಹ ಕೆಲಸವನ್ನು ಮಾಡದಿರಲು ಪ್ರಯತ್ನಿಸಿ, ಏಕೆಂದರೆ ತಲೆಗೆ ಪೆಟ್ಟಾದರೆ ಅದು ವಾಸಿಯಾಗಲು ತುಂಬಾ ಸಮಯ ಹಿಡಿಯುತ್ತದೆ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ನೀವು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ವೃಶ್ಚಿಕ ರಾಶಿ, ಇದು ಎಂಥ ದಿನವೆಂದರೆ ನಿಮಗೆ 7 ಸಮುದ್ರದ ಆಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ. ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ, ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ. ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ. ಹಳೆಯ ಸಂಗಾತಿಯನ್ನು ಯೋಚಿಸುವ ಬದಲು ಇರುವ ಸಂಬಂಧದ ಸುಧಾರಣೆಯ ಬಗ್ಗೆ ಪ್ರಯತ್ನ ಮಾಡಿ. ಹಿಂದಿನ ಪ್ರೇಮಿಯ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ. ಇಂದಿನ ದಿನ ವಿಮಾನದ ಸೇವೆಯಲ್ಲಿ ಇರುವವರಿಗೆ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ದಿನವಾಗಿದೆ. ನೀವು ಯಾವ ಕೆಲಸಕ್ಕಾಗಿ ಹುಡುಕುತ್ತಿದ್ದೀರೋ ಅಲ್ಲಿಂದ ನಿಮಗೆ ಇಷ್ಟವಿಲ್ಲದ ಪ್ರಸ್ತಾವನೆ ಬರುತ್ತದೆ. ಆದರೆ ನೀವು ಇದನ್ನು ಬೇಗ ಸ್ವೀಕರಿಸಬೇಡಿ. ಈ ವಿಕಲ್ಪದ ಪೂರ್ತಿ ವಿಚಾರ ಮಾಡಿ ಆಮೇಲೆಯೇ ನಿರ್ಣಯ ತೆಗೆದುಕೊಳ್ಳಿ. ಇಂದು ನಿಮ್ಮ ಹಣ ಹಿಂದು ಬರಬಹುದು. ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರಬಹುದು. ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ. ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ. ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು. ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ. ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ, ಆಟವಾಡಿ. ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು. ಧನುರಾಶಿ, ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡಬಲ್ಲಿರಿ. ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು. ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ. ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ. ಇವತ್ತು ನೀವು ಯಾವುದಾದರೂ ಸಾಮಾಜಿಕ ಅಥವಾ ಪಾರಿವಾರಿಕ ಮಹೋತ್ಸವದಲ್ಲಿ ಸೇರಿಕೊಳ್ಳುತ್ತೀರಿ. ಅಲ್ಲಿ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯ ಪರಿಚಯವಾಗುತ್ತದೆ. ಅವರನ್ನು ನಿಮಗೆ ನಿಮ್ಮ ಸಂಬಂಧಿಕರೇ ಪರಿಚಯಿಸುತ್ತಾರೆ. ಈ ಸ್ಥಳವು ಹೊಸ ವ್ಯಕ್ತಿಯನ್ನು ಸೇರಲು ಸುರಕ್ಷಿತವಾಗಿದೆ ಮತ್ತು ಅನುಕೂಲವಾಗಿದೆ, ಏಕೆಂದರೆ ಅಲ್ಲಿ ನಿಮ್ಮ ಪರಿವಾರದವರು ಇರುತ್ತಾರೆ. ಇಂದಿನ ದಿನ ನೌಕರಿಯ ಹುಡುಕಾಟದಲ್ಲಿ ನಿಮ್ಮ ಕೋಪವನ್ನು ತಡೆಹಿಡಿಯಿರಿ. ನಿಮಗೆ ಸಿಕ್ಕಿರುವ ಪದವಿಯು ಬರಲು ಬಹಳ ಸಮಯ ಬೇಕಾಗುತ್ತದೆ. ಧೈರ್ಯವಾಗಿ ಇರಬೇಕಾಗುತ್ತದೆ. ನಿಮ್ಮಲ್ಲಿ ಒಬ್ಬರಿಗೆ ಸರಿಯಾದ ಪರಿಣಾಮ ಸಿಗುತ್ತದೆ. ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಒಂದು ಸರಿಯಾದ ಪದವಿಯ ಅವಶ್ಯಕತೆ ಇದೆ. ಅದು ಭವಿಷ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರಬೇಕು. ಇಂದು ನೀವು ನಿಮ್ಮ ವ್ಯಾಪಾರವನ್ನು ಹರಡಲು ಹೊಸ ಸಂಪರ್ಕವನ್ನು ಮಾಡಿ. ಈ ಹೊಸ ಸಂಪರ್ಕಗಳು ಮುಂದೆ ನಿಮಗೆ ಸಂಪಾದಿಸಲು ಒಳ್ಳೆಯ ಮಾರ್ಗಗಳು ಆಗುವವು. ನೀವು ನಿಮ್ಮ ಬಿಸಿನೆಸ್ ಅನ್ನು ದೊಡ್ಡದು ಮಾಡಲು ಬಯಸಿದರೆ ನೀವೇಕೆ ಪಾರ್ಟ್ನರ್ಶಿಪ್ ಅಥವಾ ಸೈಡ್ ಬಿಸಿನೆಸ್ನಲ್ಲಿ ಏನಾದರೂ ಮಾಡುವುದಿಲ್ಲ? ದಿನ ಕಳೆಯುತ್ತಾ ನೀವು ಈ ತರಹದ್ದು ಏನಾದರೂ ಮಾಡಿಕೊಂಡರೆ ಖಂಡಿತವಾಗಿ ನಿಮಗೆ ಸಂತೋಷವಾಗುವುದು. ಇಂದು ಮಧುಮೇಹ ಮತ್ತು ತೂಕದಿಂದ ನರಳುತ್ತಿರುವವರ ಬಗ್ಗೆ ಗಮನ ಕೊಡಿ. ಇದರ ಕಾರಣ ನೀವು ಅವಶ್ಯಕವಾದ ಕೆಲಸವನ್ನು ಬಿಡಬಹುದು. ನೀವು ಇದರಿಂದ ಮುಕ್ತಿಯನ್ನು ಪಡೆಯಬೇಕು. ಇದಕ್ಕೆ ನೀವು ಜಂಕ್ ಫುಡ್ ಮತ್ತು ಮಸಾಲೆಯಂತ ಆಹಾರವನ್ನು ಬಿಟ್ಟು ವ್ಯಾಯಾಮ ಮಾಡಬೇಕು. ಈ ಬದಲಾವಣೆಯ ಲಾಭವನ್ನು ಪಡೆಯಿರಿ, ಶೀಘ್ರ ದೊರೆಯುವುದು. ಮಕರ ರಾಶಿ, ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ. ನಿಮ್ಮನ್ನು ನಿಮ್ಮ ಪ್ರಿಯಜನರು ಎಷ್ಟೊಂದು ಪ್ರೀತಿಸುತ್ತಾರೆ, ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು. ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು. ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ. ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ? ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ.
ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ. ನಿಮಗೆ ಹೊಸ ಕೆಲಸದ ಆಹ್ವಾನವೂ ಬರುತ್ತದೆ. ಪ್ರಾರಂಭದಲ್ಲಿ ಇದು ಒಂದು ಅಸಂಭವವಾದ ಕೆಲಸ ಎನಿಸುತ್ತದೆ, ಆದರೆ ಪ್ರಯತ್ನದಿಂದಲೇ ಯಶಸ್ಸು ಸಂಪಾದನೆ ಆಗುತ್ತದೆ. ಯಾವ ವಿದ್ಯಾರ್ಥಿ ಸಮಸ್ಯೆಗಳ ಸುಳಿಯಲ್ಲಿ ಇದ್ದರೆ ಅವರಿಗೆ ಇಂದು ಎಲ್ಲರ ಸಹಾಯವೂ ಸಿಗುತ್ತದೆ. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ. ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬಾ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ. ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ. ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ. ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು, ಅದು ಎಲ್ಲ ಸರಿಯಾಗುವುದು. ಇಂದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರಾಮವನ್ನು ಅನುಭವಿಸುವಿರಿ. ಯಾವುದೇ ದೊಡ್ಡ ತೊಂದರೆ ಬರುವುದಿಲ್ಲ. ನಿಮಗೆ ನೋವಿನಂತಹ ತೊಂದರೆಗಳು ಇರುವುದಿಲ್ಲ ಹಾಗೂ ನಿಮ್ಮ ಮನಸ್ಸು ಚೆನ್ನಾಗಿರುವುದು. ಇಂದಿನ ದಿನ ಬರೀ ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡಿ. ಕುಂಭರಾಶಿ, ಯಾರಾದರೂ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧಗಳಲ್ಲಿ ಹುಳಿ ಉಂಟಾಗಬಹುದು. ನೀವು ಬೇಗನೆ ಮಾತುಗಳನ್ನು ಪರಿಹರಿಸಲು ಬಯಸುವಿರಿ, ಆದರೆ ನಿಮ್ಮ ಸಂತುಷ್ಟಿಯ ಅನುಸಾರ ಆ ತರಹ ಆಗಲು ಆಗುತ್ತಿಲ್ಲ. ಬಹುಶಃ ಅದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು. ಅದಕ್ಕೆ ಇನ್ನಷ್ಟು ಸಮಯ ಕೊಡಿ ಹಾಗೂ ಮಾತುಕತೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಿ. ಪೂರ್ತಿ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಹೊರಬೀಳಬಹುದು. ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ. ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ. ನೀವೇನಾದರೂ ನಿಮ್ಮ ವ್ಯವಹಾರ ಆರಂಭಿಸುವುದಾದರೆ ಇಂದಿನ ದಿನ ನಿಮ್ಮದಾಗಿದೆ. ನೀವೇನಾದರೂ ನಿಮ್ಮ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಚಿಂತಿಸುತ್ತಿರುವಿರಾ? ಈ ಸಮಯ ಸಾಕಷ್ಟು ನಿಮ್ಮದಾಗಿದೆ ಮತ್ತು ಒಳ್ಳೆಯ ಗ್ರಾಹಕರೊಂದಿಗೆ ನಿಮ್ಮ ವ್ಯವಹಾರವಿದೆ. ಈ ಸಮಯದ ಸದುಪಯೋಗ ಮಾಡಿಕೊಂಡು ಮುಂದುವರಿಯಿರಿ. ನೀವು ಯಾವುದಾದರೂ ಪ್ರಮೋಷನ್ ಅಥವಾ ಅಭಿವೃದ್ಧಿಗಾಗಿ ಕಾದುಕೊಳ್ಳುತ್ತಿದ್ದರೆ ಇಂದು ಅಂತಹ ಸುದ್ದಿಯನ್ನು ಕೇಳುವಿರಿ. ನಿಮ್ಮ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ. ಇಂದು ನಿಮಗೆ ಇಂಪ್ರೆಷನ್ ಮಾಡಲು ಸರಿಯಾದ ಸಮಯ. ಆಲ್ ದಿ ಬೆಸ್ಟ್. ಇಂದು ನಿಮ್ಮ ಶರೀರದಲ್ಲಿ ಮಾನಸಿಕ ಹಾಗೂ ಶಾರೀರಿಕ ಸಾಮರ್ಥ್ಯ ಉತ್ತಮ ಸ್ಥಾನದಲ್ಲಿ ಇರುವುದು. ಇಂದು ನೀವು ಹೊರಗೆ ಹೋಗಿ ಬೇರೆ ಏನಾದರೂ ಮಾಡುವಿರಿ. ನೀವು ಹೊಸ ಎಕ್ಸರ್ಸೈಸ್ ಅಥವಾ ಹೊಸ ಆಟವನ್ನು ಆಡಬಹುದು. ಮೀನರಾಶಿ, ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ. ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ. ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ. ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ. ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ. ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ. ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ. ಒಬ್ಬ ಆರೋಗ್ಯಕರ ಪ್ರತಿಸ್ಪರ್ಧಿ ಇರುವುದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಎದುರು ತರುವಿರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೂ ಎಲ್ಲರ ಸಮಕ್ಷಮದಲ್ಲಿ ಪ್ರಸ್ತುತಪಡಿಸುವುದು ಹೆಚ್ಚಾಗುವುದು. ಇಂದಿನ ದಿನವಿಡೀ ವ್ಯವಸ್ಥಿತರಾಗಿ ಎಲ್ಲರಿಗಾಗಿ ಸಂತೋಷವನ್ನುಂಟು ಮಾಡುವ ಕೆಲಸ ಮಾಡುತ್ತಿರುವಿರಿ. ಈ ರೀತಿಯಲ್ಲಿ ಪ್ರತಿಸ್ಪರ್ಧಿಯ ವಾತಾವರಣದ ಸಹಾಯದಿಂದ ನೀವು ನಿಮ್ಮ ಭವಿಷ್ಯದಲ್ಲಿ ಸರಿಯಾದ ಹೆಜ್ಜೆಯನ್ನು ಇಡುವಿರಿ. ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಬೇಡದೇ ಇರುವಂತಹ ಒತ್ತಡವನ್ನು ನಿಮ್ಮ ಮೇಲೆ ಹೇರಿಕೊಳ್ಳಬೇಡಿ. ಇಲ್ಲದಿದ್ದರೆ ಇದರ ದುಷ್ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳಬಹುದು. ಹೆಚ್ಚು ಒತ್ತಡದಿಂದ ನೀವು ಕಾಯಿಲೆ ಬೀಳಬಹುದು. ಅದರ ಪ್ರಭಾವವನ್ನು ಸ್ವಲ್ಪ ದಿನಗಳಲ್ಲೇ ಅಥವಾ ತುಂಬ ದಿನಗಳ ನಂತರ ನೋಡಬಹುದು. ಯೋಗ ಹಾಗೂ ಧ್ಯಾನ ಮಾಡುವುದರಿಂದ ವಿಶ್ರಾಂತಿ ದೊರೆಯುವುದು ಹಾಗೂ ಆರೋಗ್ಯ ಸುಧಾರಿಸುವುದು.